6ನೇ ತರಗತಿ ವಿಜ್ಞಾನ ಸಸ್ಯಗಳನ್ನು ತಿಳಿಯುವುದು ಪ್ರಶ್ನೋತ್ತರಗಳು. ಈ ಕೆಳಗಿನ ಹೇಳಿಕೆಗಳನ್ನು ಸರಿಪಡಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಹೇಳಿಕೆ: ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಹೀರಿಕೊಳ್ಳುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಸರಿಪಡಿಸಿರುವ ಹೇಳಿಕೆ ಈ ರೀತಿಯಾಗಿದೆ: ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರು ಹೀರಿಕೊಳ್ಳುತ್ತದೆ. ಹೇಳಿಕೆ: ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತವೆ. ಸರಿಯಾಗಿರುವ ಹೇಳಿಕೆ: ಕಾಂಡವು ಸಸ್ಯವನ್ನು ನೇರವಾಗಿ ಹಿಡಿದಿಡುತ್ತವೆ. ಹೇಳಿಕೆ: ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ. ಸರಿಯಾಗಿರುವ ಹೇಳಿಕೆ: ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ. ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ. ಸರಿಯಾಗಿರುವ ಹೇಳಿಕೆ ಈ ರೀತಿಯಾಗಿದೆ: ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಬೇರೆ ಬೇರೆಯಾಗಿರುತ್ತದೆ. ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರುತ್ತವೆ. ಸರಿಯಾಗಿರುವ ಹೇಳಿಕೆ: ಹೂವಿನ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದರೆ ಅದರ ಪುಷ್ಪದಳಗಳು ಒಟ್ಟಿಗೆ ಸೇರಬಹುದು ಅಥವಾ ಸೇರದೇ ಇರಬಹುದು. ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದರೆ ಆಗ ಶಲಾಕೆಯು ಪುಷ್ಪದಳಕ್ಕೆ ಸೇರಿಕೊಂಡಿರುತ್ತದೆ. ಸರಿಯಾದ ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪದಳವು ಒಟ್ಟಿಗೆ ಸೇರಿದರೆ ಆಗ ಶಲಾಕೆಯು ಪುಷ್ಪದಳಕ್ಕೆ ಸೇರಿಕೊಳ್ಳಬಹುದು ಅಥವಾ ಸೇರದೆಯೂ ಇರಬಹುದು. 2. ಕೋಷ್ಟಕ 7.3ರಲ್ಲಿ ನೀವು ಅಧ್ಯಯನ ಮಾಡಿದಂತೆ ಒಂದು ಎಲೆ, ಒಂದು ತಾಯಿ ಬೇರು ಮತ್ತು ಒಂದು ಹೂವಿನ ಚಿತ್ರ ರಚಿಸಲಾಗಿದೆ. ಪ್ರಶ್ನೆ 3. ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರಾ? ಅದರ ಹೆಸರು ಬರೆಯಿರಿ. ಇದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ? ಉತ್ತರ: ನಮ್ಮ ಮನೆಯಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯ ಹಣದ ಸಸ್ಯ ಅಥವಾ ಮನಿ ಪ್ಲಾಂಟ್. ಇದು ಬಳ್ಳಿಗಳ ವರ್ಗಕ್ಕೆ ಸೇರಿದೆ. ಪ್ರಶ್ನೆ 4. ಕಾಂಡದ ಕಾರ್ಯವೇನು? ಉತ್ತರ: ಕಾಂಡವು ನೀರು ಮತ್ತು ಖನಿಜಗಳನ್ನು ಬೇರುಗಳಿಂದ ಎಲೆಗಳು ಮತ್ತು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವ ಕಾರ್ಯ ಮಾಡುತ್ತದೆ. ಇದು ಶಾಖೆಗಳು, ಎಲೆಗಳು, ಹೂಗಳು, ಹಣ್ಣುಗಳು ಮತ್ತು ಸಸ್ಯದ ಮೊಗ್ಗುಗಳಿಗೆ ಸಹ ಬೆಂಬಲ ನೀಡುತ್ತದೆ. ಪ್ರಶ್ನೆ 5. ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕಾ ರೂಪ ಶಿರಾವಿನ್ಯಾಸವಿದೆ? ಎಲೆಗಳು: ಗೋಧಿ, ತುಳಸಿ, ಮೆಕ್ಕೆಜೋಳ, ಹುಲ್ಲು, ಕೊತ್ತಂಬರಿ, ಚೀನಾ ಗುಲಾಬಿ. ಉತ್ತರ: ತುಳಸಿ, ಕೊತ್ತಂಬರಿ ಮತ್ತು ಚೀನಾ ಗುಲಾಬಿಯಲ್ಲಿ ಜಾಲಿಕಾ ಶಿರಾವಿನ್ಯಾಸವಿದೆ. ಪ್ರಶ್ನೆ 6. ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಶಿರಾವಿನ್ಯಾಸವಿರುತ್ತದೆ? ಉತ್ತರ: ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಸಮಾನಾಂತರ ಬಗೆಯ ಶಿರಾವಿನ್ಯಾಸವಿರುತ್ತದೆ. ಪ್ರಶ್ನೆ 7. ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾ ರೂಪ ಶಿರಾವಿನ್ಯಾಸವಿದ್ದರೆ ಅದರಲ್ಲಿ ಯಾವ ಬಗೆಯ ಬೇರುಗಳಿರುತ್ತವೆ? ಉತ್ತರ: ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾ ರೂಪ ಶಿರಾವಿನ್ಯಾಸವಿದ್ದರೆ ಅದರಲ್ಲಿ ತಾಯಿ ಬೇರುಗಳಿರುತ್ತವೆ. ಪ್ರಶ್ನೆ 8. ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚನ್ನು ನೋಡಿ. ಅದರ ಸಸ್ಯದಲ್ಲಿ ತಾಯಿ ಬೇರು ಇದೆಯೇ ಅಥವಾ ತಂತು ಬೇರು ಇದೆಯೇ ಎಂದು ಕಂಡು ಹಿಡಿಯಲು ನಿಮಗೆ ಸಾಧ್ಯವೇ? ಉತ್ತರ: ಸಾಧ್ಯವಿದೆ. ಎಲೆಯಲ್ಲಿ ಜಾಲಿಕಾ ರೂಪ ಶಿರಾವಿನ್ಯಾಸವಿದ್ದರೆ ಸಸ್ಯ ತಾಯಿ ಬೇರು ಹೊಂದಿದೆ. ಎಲೆಯಲ್ಲಿ ಸಮಾನಾಂತರ ಶಿರಾವಿನ್ಯಾಸವಿದ್ದರೆ ಸಸ್ಯ ತಂತು ಬೇರು ಹೊಂದಿದೆ. ಪ್ರಶ್ನೆ 9. ಹೂವಿನ ಭಾಗಗಳು ಯಾವುವು? ಉತ್ತರ: ಹೂವಿನ ಮುಖ್ಯ ಭಾಗಗಳು: ಪುಷ್ಪದಳಗಳು, ಪುಷ್ಪಪತ್ರಗಳು, ಕೇಸರಗಳು, ಸಲಾಕೆ. ಕೇಸರದ ಭಾಗಗಳು: ಕೇಸರದಂಡ, ಪರಾಗಕೋಶ. ಸಲಾಕೆಯ ಭಾಗಗಳು: ಶಲಾಕಾಗ್ರ, ಸಲಾಕನಳಿಕೆ, ಅಂಡಾಶಯ. ಪ್ರಶ್ನೆ 10. ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಹೂಗಳಿವೆ? ಹುಲ್ಲು, ಮೆಕ್ಕೆಜೋಳ, ಗೋಧಿ, ಮೆಣಸಿನಕಾಯಿ, ಟೊಮೆಟೊ, ತುಳಸಿ, ಅರಳಿ, ಬೀಟೆ ಮರ, ಆಲ, ಮಾವು, ನೇರಳೆ, ಸೀಬೆ, ದಾಳಿಂಬೆ, ಪಪ್ಪಾಯ, ಬಾಳೆ, ನಿಂಬೆ, ಕಬ್ಬು, ಆಲೂಗಡ್ಡೆ, ಕಡಲೆಕಾಯಿ. ಉತ್ತರ: ಕೊಟ್ಟಿರುವ ಎಲ್ಲಾ ಸಸ್ಯಗಳಲ್ಲಿಯೂ ಹೂಗಳು ಇರುತ್ತವೆ. ಆದರೆ ತುಳಸಿ, ಅರಳಿ, ಕಬ್ಬು ಮುಂತಾದ ಕೆಲವು ಸಸ್ಯಗಳಲ್ಲಿ ಹೂಗಳು ಗೋಚರಿಸುವುದಿಲ್ಲ. ಅವು ತುಂಬಾ ಚಿಕ್ಕದಾಗಿದ್ದು ಅವುಗಳನ್ನು ಬದಿಗಳಿಂದ ನೋಡಲಾಗುವುದಿಲ್ಲ. ಮಾವು, ನೇರಳೆ, ಸೀಬೆ, ದಾಳಿಂಬೆ, ಪಪ್ಪಾಯ, ಬಾಳೆ, ನಿಂಬೆ, ಕಬ್ಬು, ಆಲೂಗಡ್ಡೆ, ಕಡಲೆಕಾಯಿ ಮುಂತಾದವುಗಳಲ್ಲಿ ಹೂಗಳು ಕಾಣಿಸುತ್ತವೆ. ಪ್ರಶ್ನೆ 11. ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಮತ್ತು ಕ್ರಿಯೆಯನ್ನು ಹೆಸರಿಸಿ. ಉತ್ತರ: ಆಹಾರವನ್ನು ತಯಾರಿಸುವ ಸಸ್ಯಗಳ ಭಾಗವೆಂದರೆ ಎಲೆ. ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 12. ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುತ್ತೀರಿ? ಉತ್ತರ: ಶಲಾಕೆಯ ಅತ್ಯಂತ ಕೆಳಭಾಗ ಅಂಡಾಶಯವನ್ನು ಹೊಂದಿರುವ ಹೂವಿನ ಭಾಗವಾಗಿದೆ.
ಪ್ರಶ್ನೆ 13 ಪುಷ್ಪಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪಪತ್ರಗಳು ಸೇರಿರುವ 2 ಸಸ್ಯಗಳನ್ನು ಹೆಸರಿಸಿ. ಉತ್ತರ: ಪುಷ್ಪಪತ್ರ ಸೇರಿರುವ ಸಸ್ಯಗಳು ಪೆರಿವಿಂಕಲ್ ಮತ್ತು ದಾಸವಾಳ. ಪುಷ್ಪಪತ್ರಗಳು ಪ್ರತ್ಯೇಕವಾಗಿರುವ ಸಸ್ಯಗಳು ಗುಲಾಬಿ ಮತ್ತು ಮ್ಯಾಗ್ನೋಲಿಯಾ. ಮಕ್ಕಳೇ, ಈ ನೋಟ್ಸ್‌ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್‌ನಲ್ಲಿ ತಿಳಿಸಿ.